ಈಗಾಗಲೇ ಎಲ್ಲರಿಗೂ ಅರಮನೆ ಜಯಮಾರ್ ತಂಡದ ವಾರದ ಬಲಿ ನಡೆದಿರ್ತಕ್ಕಂಥ ಏನು ಸ್ಫೋಟದ ಒಂದು ಕೃತ್ಯ ಎಲ್ಲರಿಗೂ ಗೊತ್ತಿದೆ. ಈ ವಿಷಯ ಈಗಾಗಲೇ 2 ಪ್ರಾಣವನ್ನು ಕಳ್ಕೊಂಡಿದ್ದೀವಿ. ಒಬ್ಬರು ಇಲ್ಲಿ ಇನ್ನೂ ಭಾಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ICU ಇದ್ದಾರೆ. ಭಾಳ ದುಃಖವನ್ನು ಉಂಟು ಮಾಡ್ತು. ಇಂಥ ಒಂದು ಕೃತ್ಯ ನಿಜಕ್ಕೂ ಆಗಬಾರ್ದಾಗಿತ್ತು. ಆದರೆ ಇದು ಒಂದು ಅಪಘಾತ ಆಗಿದೆ. ಇದು ಏನು ಭವಿಷ್ಯದಲ್ಲಿ ಏನು ಕ್ರಮ ತಗೋಬೇಕಾಗಿದೆ ತಜ್ಞರ ಒಂದು ಸಲಹೆ ಮೇರೆಗೆ ತಗೊಳ್ಳೋಣ. ಸದ್ಯದಲ್ಲಿ ಇಲ್ಲಿ ನಮ್ಮ KR ಆಸ್ಪತ್ರೆಯಲ್ಲಿ ಒಳ್ಳೆಯ ಒಂದು ಕೇರ್ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಯಾವುದೇ ಒಂದು ನೋವು ಬರದೇ ಇರೋಂಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಬಾಕಿಯವರು ಕೂಡ ಒಂದಷ್ಟು ಗಾಯಗೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರಾಗಲೇ ಡಿಸ್ಚಾರ್ಜ್ ಆಗಿ ಅವರು ಹೋಗಿದ್ದಾರೆ ತಮ್ಮ ಮನೆಗೆ. ಇವ್ರ ಪರಿಸ್ಥಿತಿ ಭಾಳ ಗಂಭೀರ. ನಾವು DC ಆಗಲೇ ಇದು ಬೀದಿ ಬದಿ ವ್ಯಾಪಾರಸ್ಥರು ಅದು ಒಂದು ಅಸಂಘಟಿತ ಒಂದು ಆರ್ಥಿಕ ವ್ಯವಸ್ಥೆ, ನಾವು ಭಾಳ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಸಂಘಟನೆ ಬರೋದಕ್ಕೆ ಮತ್ತು ಸಂಘಟನೆ ಮಾಡೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ MCC ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಕಾಯ್ದೆನೂ ಕೂಡ ಇದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸಂಘಟನೆ ಕೊಡೋದಕ್ಕೆ, ಅಸಂಘಟಿತ ವ್ಯವಸ್ಥೆಯನ್ನು ಒಂದು ರೀತಿ ಸಂಘಟನೆ ಮಾಡೋದಕ್ಕೆ ಒಂದು ಒಳ್ಳೆ ಕಾಯ್ದೆ ಇದೆ. ಅದರ ಒಂದು ಮೂಲಕ ಇನ್ನು ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ನಾವು ಕೂಡ ಕ್ರಮ ತಗೋತೀವಿ ಮತ್ತು DCಗೆ ಸದ್ಯದಲ್ಲಿ ಅದು ಎಲ್ಲನೂ ಕೂಡ ಅನುಷ್ಠಾನ ಆಗೋವರೆಗೂ ಅದನ್ನ ಸದ್ಯದಲ್ಲಿ ಪೂರ್ತಿ ಇದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಅವರ ಒಂದು ವ್ಯಾಪಾರಕ್ಕೂ ಕೂಡ ಆ ದೃಷ್ಟಿಕೋನದಲ್ಲೂ ಕೂಡ ನಾವು ನೋಡಬೇಕಾಗಿದೆ. ಆದರೆ ಎಲ್ಲಕ್ಕಿಂತ ಮುಖ್ಯ ಸಾರ್ವಜನಿಕ ಒಂದು ಏನು ರಕ್ಷಣೆ, ಆ ಒಂದು ದೃಷ್ಟಿಯಲ್ಲಿ ನಾವು ಪ್ರಥಮ ಒಂದು ಕರ್ತವ್ಯ ಇದೆ. ಅದರ ಒಂದು ಆಧಾರ ಮೇಲೆ ಇವರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ನಿಜ, ಅದನ್ನು ಕೂಡ ಅದಕ್ಕೆ ಅಂತಾರೆ ಇದು ಅಸಂಘಟಿತ ಒಂದು ವ್ಯಾಪಾರಸ್ಥರು ಏನಿದ್ದಾರೆ ಅದಕ್ಕೆ ಒಂದು ಚೌಕಟ್ಟು ಕೊಡಲೇಬೇಕಾಗಿದೆ. ಅದು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಆಗಲೇ ಅದು ಮೀಟಿಂಗಲ್ಲೂ ಹೇಳಿದ್ದೀವಿ, ಈ ಥರ ಝೋನಿಂಗ್ ಮಾಡಬೇಕು, ಬರೀ ಝೋನದಲ್ಲಿ ಮಾರಾಟ ಆಗಬೇಕಾಗಿದೆ. ಆ ಝೋನ್ದಲ್ಲೂ ಕೂಡ ನೀವು ಸರಿಯಾದಂಥ ಸುರಕ್ಷಿತ ಕ್ರಮಗಳು ತಗೋಬೇಕು. ಆಫೀಸರ್ ಅಲ್ಲಿ ಇರಬೇಕು. ಇವ್ರು ಮಾರಾಟ ಮಾಡ್ತಾ ಇರುವಂಥದ್ದು ಮತ್ತು ಅವ್ರು ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ಯಂತ್ರಗಳು ಈಗ ಫುಡ್ ಸೇಫ್ಟಿ ದೃಷ್ಟಿಯಲ್ಲೂ ಕೂಡ ಅವ್ರು ಮಾಡಬೇಕಾಗಿದೆ. ಎಲ್ಲನೂ ಕೂಡ ನೋಡಬೇಕಾಗಿದೆ. ಈ ಒಂದು ಕೃತ್ಯದಿಂದ ಇದೆಲ್ಲನೂ ಕೂಡ ಆಚೆಗೆ ಬಂದಿದೆ. ಸೊ ಇದು ಇನ್ನೂ ಎಷ್ಟು ಗಂಭೀರ ಅಂತ ಇವತ್ತು ಆಡಳಿತಕ್ಕೆ ಗೊತ್ತಾಗಿದೆ. ನಾವು ಇದ್ರು ಶಾಸಕರು ಇದ್ರು ಆ ಮೀಟಿಂಗಲ್ಲಿ ಪದೇ ಮಾಡ್ತಾ ಇರ್ತೀವಿ. ಅಲ್ಲಿ ಝೋನಿಂಗ್ ಮಾಡೋದಕ್ಕೆ ಇವತ್ತು ತೀರ್ಮಾನ ನಾವು ನಿರ್ದೇಶನವನ್ನು ಕೊಟ್ಟಿದ್ವಿ ಅಂದಿನ MCC ಕಮಿಷನರ್. ಇವತ್ತರೆಗೂ ಏನಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತ ಕಮಿಷನರ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ಜೊತೆಗೆ ಇಂಥ ಒಂದು ಕೃತ್ಯ ಆಗದೇ ಇದ್ದಂಗೆ ಇವರು ಪರಿಶೀಲನೆ ಮಾಡಬೇಕಾಗಿದೆ. ಇಂಥ ಒಂದು ವ್ಯಾಪಾರಸ್ಥರು ಬಂದಾಗ ಸ್ಪಾಟ್ ಚೆಕಿಂಗ್ ಮಾಡಲೇಬೇಕಾಗಿದೆ. ಅವರು ಆಫೀಸರ್ಗಳು ಡ್ಯೂಟಿಯಲ್ಲಿ ಇರುವಾಗ ಹೋಗಿ ಸುತ್ತಮುತ್ತ ಎಲ್ಲಿ ವ್ಯಾಪಾರ ನಡೀತಾ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅರಮನೆ ಸಮೀಪದಲ್ಲಿ ಕೆಲವು ಪ್ರವಾಸೋದ್ಯಮ ಸ್ಥಳದ ಬಳಿಯಲ್ಲಿ ನಡೀತಾ ಇರುತ್ತೆ ಇದು. ಸೊ ಅವ್ರು ಇಂಥ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಪರೀಕ್ಷೆ ಮಾಡಬೇಕಾಗಿದೆ ಇದೆಲ್ಲನೂ ಕೂಡ ಅಂತ ನಾವು ಕೂಡ ಅವ್ರಿಗೆ ಶಿಫಾರಸನ್ನು ಮಾಡ್ತೀವಿ, ಆಗ್ರಹವನ್ನು ಮಾಡ್ತೀವಿ. ನಾನಿದು ಅಧಿವೇಶನದಲ್ಲಿ ಹಲವಾರು ಸತಿ ಪ್ರಸ್ತಾಪವನ್ನು ಮಾಡಿದ್ದೀನಿ. ಈ ಕೃತ್ಯ ಅದು ಕಾನೂನು ಮತ್ತು ಸುವ್ಯವಸ್ಥೆ ಅಲ್ಲ. ಇದು ಒಂದು ಈ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಇನ್ನೊಂದು ಅಪಘಾತ ಇದು. ಆದರೂ ಸಹ ಆ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಲ್ಲಿ ನಾನು ಪದೇ ಅದನ್ನ ಪ್ರಸ್ತಾಪ ಮಾಡಿದ್ದೀನಿ, ಮಾಧ್ಯಮದ ಮೂಲಕನೂ ಮಾಡಿದ್ದೀನಿ, ನಮ್ಮ ಕೇಂದ್ರ ಸರ್ಕಾರದ ಒಂದು ಅಧಿವೇಶನದಲ್ಲೂ ಕೂಡ ನಾನು ಮಾಡಿದ್ದೀನಿ. ಸೊ ಅದು ನಾನು ಹೇಳಿದ್ದೀನಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ. ಡ್ರಗ್ಸ್ ಘಟಕದಿಂದ ಹಿಡಿದು ಉದಯಗಿರಿ ಒಂದು ಪ್ರಕರಣದಿಂದ ಹಿಡಿದು ಇವತ್ತು 2 ಮರ್ಡರ್ಗಳು, ಈಗಲೇ ಇನ್ನೊಂದು ಮರ್ಡರ್ ಆಯಿತು ಮೈಸೂರದಲ್ಲೇ. ಸೊ ಇದೆಲ್ಲನೂ ಕೂಡ ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಮತ್ತು ಏನು ಕಾನೂನು ಸುವ್ಯವಸ್ಥೆ ಇರೋದು ಅದು ಅವರು ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಅವ್ರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದೆ ಈ ಸರ್ಕಾರ. ಅದು ತಜ್ಞರು ತೀರ್ಮಾನ ಮಾಡ್ತಾರೆ. ಇದಾಗಲೇ NIA ಬರ್ತಾ ಇದ್ದಾರೆ ಅಂತ ನಿಮ್ಮ ಮೂಲಕನೇ ನಾವು ಕೇಳಿದ್ದೀವಿ. ಅದಾಗತ್ತೆ, ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸದ್ಯದಲ್ಲಿ ನಾವೆಲ್ಲರೂ ನಿಮ್ಮಂಗೆ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ಅವ್ರು ಮಾಡಿರ್ಬೋದು, ಆದರೆ ನಾವೆಲ್ಲರೂ ಜನಪ್ರತಿನಿಧಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿ ತಜ್ಞರ ಒಂದು ವರದಿ ಪ್ರಕಾರ ನಾವು ಕೂಡ ನಮ್ಮ ಹೇಳಿಕೆಗಳನ್ನು ಮಾಡ್ತೀವಿ. NIA ಇವಾಗಲೇ ಬಂದಿರೋದು. ನಂತರ ಕೂಡ ನಾನು ವೈಯಕ್ತಿಕವಾಗಿ ನಾವೆಲ್ಲರೂ ವಿಶ್ಲೇಷಣೆ ಮಾಡ್ಬೋದು. ಆದರೂ ಸಹ ತಜ್ಞರ ಒಂದು ಏನು ವರದಿ ಇರುತ್ತೆ ಅದರ ಪ್ರಕಾರ ನಾವು ಅಧಿಕೃತವಾಗಿ ನಾವು ಹೇಳಿಕೆಯನ್ನು ಕೊಡೋಣ.
ಇಲ್ಲ ಅಷ್ಟೊಂದು ಪ್ರವಾಸೋದ್ಯಮಗಳು ಇಲ್ಲಿ ಅವಕಾಶ ಇದೆ ಮೈಸೂರಿನಲ್ಲಿ. ನಾನು ಅದನ್ನು ಕೂಡ ಅಧಿವೇಶನದಲ್ಲೇ ನಾನು ರೇಸ್ ಮಾಡಿದ್ದೆ. ಇಡೀ ಕರ್ನಾಟಕದಲ್ಲಿ ಇದು ಈಗ ಏನು ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇರೋ ಕಾರಣಕ್ಕೆ ಇಡೀ ಒಂದು ಪ್ರವಾಸೋದ್ಯಮದ ಒಂದು ಏನು ಆರ್ಥಿಕ ವ್ಯವಸ್ಥೆ ಇದೆ ಅದು ಇವತ್ತು ಹಿನ್ನಡೆ ಆಗ್ತಾ ಇದೆ ಅಂತ. ಹಂಪಿಯಲ್ಲಿ ಫಾರಿನ್ ಟೂರಿಸ್ಟ್ ಸುಮಾರು 80% ಕಡಿಮೆ ಆಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಒಂದು ಮರ್ಡರ್, ಇಸ್ರೇಲಿ ಟೂರಿಸ್ಟ್ನ ಮರ್ಡರ್ ಮತ್ತು ರೇಪ್ ಆಗಿದ ನಂತರ ಅದು ಸಹಜವಾಗಿ ಇಳಿದಿದೆ. ಅದೇ ರೀತಿ ಎಲ್ಲನೂ ಕಡೆ ಇಂಥ ಒಂದು ಘಟನೆಗಳು ಆಗ್ತಾ ಇದ್ರೆ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಸೊ ಅದಕ್ಕಾಗಿ ಇವರು ಸರಿಯಾದಂಥ ವ್ಯವಸ್ಥೆ ಸೃಷ್ಟಿ ಮಾಡಬೇಕಾಗಿದೆ. ಈ ಪ್ರಕರಣ ನಾನು ಸಹಜವಾಗಿ ಇಂಥ ಒಂದು ಸಮಯದಲ್ಲಿ ನಾನು ಸುಮ್ಮನೆ ರಾಜಕೀಯ ಮಾಡೋಕ್ಕೆ ಹೋಗಲ್ಲ, ಮತ್ತು ಸರ್ಕಾರದ ಮೇಲೂ ಆರೋಪ ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಅಪಘಾತ ಆಗಿರ್ತಕ್ಕಂಥದ್ದು. ನೋಡೋಣ, ತಜ್ಞರ ಒಂದು ವರದಿ ಬರಲಿ, ನಂತರ ನಾವು ನಮ್ಮ ಹೇಳಿಕೆಗಳು ಕೊಡೋಣ. ಇಲ್ಲ ನೋಡಿ, ಈ ಸದ್ಯದಲ್ಲಿ ನಮ್ಮ ಅರಮನೆಗೂ ರಾಜ್ಯ ಸರ್ಕಾರದ್ದು ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆ ಒಂದು ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಅದನ್ನು ಹೊರತುಪಡಿಸಿ ನಾವು ಈ ಒಂದು ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ, ಜನಪ್ರತಿನಿಧಿಗಳು ಆಗುವಾಗ ನಾವು ಅರಮನೆ ಮಂಡಳಿಗೂ ಕೂಡ ಮತ್ತು ನಮ್ಮ DC ಕೂಡ ನಾವು ಆಗ್ರಹವನ್ನು ಮಾಡಿದ್ದೀವಿ. ಹೆಚ್ಚು ಏನು ಜನಸಂಖ್ಯೆ ಇರುವಾಗ, ಪ್ರವಾಸೋದ್ಯಮಕ್ಕೆ ಬಂದಿರತಕ್ಕಂಥ ಪ್ರಯಾಣಿಕರು ಬಂದಿರುವಾಗ ಅವ್ರಿಗೆ ಒಳ್ಳೆ ಸೌಲಭ್ಯಗಳು ಕೊಡಬೇಕಾಗಿದೆ. ಮತ್ತು ಸುರಕ್ಷಣೆಯ ದೃಷ್ಟಿಯಲ್ಲೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಮಾಡಬೇಕು ಅಂತ ಯಾವುದೇ ರೀತಿಯ ಅನುಮಾನ ಇಲ್ಲ. ಅದು ಮಾಡಲೇಬೇಕು ಅವರು, ಅದು ಅವ್ರ ಕರ್ತವ್ಯ. ಇಲ್ಲ, ಎರಡು ಕಡೆನೂ ಇದೆ. ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಅವರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅದು ಸಹಜವಾಗಿ ಅದರ ಒಂದು ಅಮೌಂಟ್ ಕೊಟ್ಟೆ ಕೊಡ್ತಾರೆ.